ಸರ್ ಇವತ್ತು ಇವಾಗ ಮನೆಯಲ್ಲಿ ಹತ್ರ ಯಾರು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಜೋರಾಗಿ ಯಾರು ನೋಡ್ತಾ ಇಲ್ಲ. ಅದರಿಂದ ಮನೆ ಬೇರೆ ಮೇಲಿದೆ ಅಂತ ಹತ್ತಕ್ಕೆ ಇಳಿಯಕ್ಕೆ ಆಯ್ತಲ್ಲ, ವಯಸ್ಸಾಗಿದೆ ಅವರಿಗೆ. ಅದರಿಂದ ನಾನು ತೊಗೊಂಡ್ಬಂದು ಇಲ್ಲಿ ನಿಮ್ಮ ಹತ್ರ ಸೇರಿಸ್ತಾ ಇದ್ದೀನಿ. ನಿಮ್ಮ ತಾಯಿಯವರು ಎಷ್ಟು ಜನ ನೀವು ಮಕ್ಕಳು? 3 ಜನ ಸರ್. ಗಂಡು ಮಕ್ಕಳ ಹೆಣ್ಮಕ್ಳು? ಹೆಣ್ಮಗ ನಾನು ಒಬ್ಬನೇ. ಗಂಡು ಮಗ ನೀವೊಬ್ರು, ಹೆಣ್ಮಗು ಅಲ್ಲ, ಗಂಡು ಮಗು ನೀವೊಬ್ರು, ಹೆಣ್ಮಕ್ಳು ಇಬ್ಬರಾ? ಇಬ್ರು ಇದ್ದಾರಾ? ಇಬ್ರು ಮದುವೆ ಆಗಿದೆಯಾ? ದೂರ ಇದೆ. ಈಗ ನಿಮಗೆ ಕಷ್ಟ ಇವ್ರನ್ನ ನೋಡ್ಕೊಳ್ಳಲಿಕ್ಕೆ, ಹತ್ತಿ ಇಳಿಯಕ್ಕಾಗಲ್ಲ, ಅದೊಂದು ಸಮಸ್ಯೆ. ಬಾಡಿಗೆ ಮನೆನಾ? ಬಾಡಿಗೆ ಮನೆ. ಅಮ್ಮ ನೀವು ಇರ್ತೀರಾ ಇಲ್ಲಿ ನಮ್ಮ ಜೊತೆಗೆ? ಅಯ್ಯೋ ಇಲ್ಲೇ ಇರ್ತೀರಪ್ಪ. ಇದು ಬಡವ್ರ ಮನೆ, ಬಡವ್ರ ಮನೆ ಎಲ್ಲ ಶೀಟು. ಅದೇ ಎಲ್ಲ ಗೊತ್ತೇ. ಈ ಕಡೆ ಒಂದು ಫ್ಯಾನ್ ಹಾಕ್ಬಿಡಿ, ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಹೌದಾ? ಆಯ್ತಮ್ಮ, ಫ್ಯಾನ್ ಇರೋ ಕಡೆನೆ ಬಂಧುಗಳೇ ಹಾಕ್ಬಿಡ್ರಿ ನೋಡಿ. ನಾನು ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಆಯ್ತು. ಅಲ್ಲ, ಇಲ್ಲಿ ಊಟ ಮಾಡಿ ನಾವು ಮಲಗಿಸಲ್ಲ, ವಾಕ್ ಎಲ್ಲ ಮಾಡಬೇಕು. ನಿಮಗೆ ಶುಗರ್ ಇದೆ, BP ಇದೆ, ಎಲ್ಲ ವಾಕಿಂಗ್ ಮಾಡ್ಬೇಕು ಚೆನ್ನಾಗಿ. ಮಗನೇ ತರ್ಬೇಕಾ ಮಾತ್ರ ಶುಗರ್? ನಾನು ತಂದ್ಕೊಡ್ತೀನಿ. ನಾನು ನಿನ್ನ ಮಗನೇ ಇವತ್ತಿಂದ. ಗೊತ್ತಿಂದ ನೀವೇ ನಾನು ನಿನ್ನ ಮಗನೇ, ಆಯ್ತಲ್ಲ? ಬಂಧುಗಳೇ, ಇವ್ರ ಹೆಸರು, ತಮ್ಮ ಹೆಸರು ವೆಂಕಟೇಶ್ ಅಂತೇಳಿ ಹೇಳಿ ಇವ್ರ ಹೆಸರು. ಅವರ ತಾಯಿ ಕೂಡ ಇವರು. ಸೊ 3 ಜನ ಮಕ್ಕಳಿರ್ತಾರೆ, 2 ಹೆಣ್ಮಕ್ಳು. ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಥರ ಪಾಪ ಅವರು ಅವರ ಬದುಕನ್ನು ಗಂಡನ ಮನೆಯಲ್ಲಿ ಸಾಗಿಸ್ತಾ ಇರ್ತಾರೆ ಅಂತ ನಾನು ಅಂದುಕೊಳ್ತೀನಿ. ಹಾಗಾಗಿ ಈಗ ಮಗಳಿಗೆ ತಾಯಿಗೆ ಇಷ್ಟ ಇರ್ಬೋದು, ತಾಯಿಗೆ ಮಗಳ ಮೇಲೆ ಇಷ್ಟ ಇರ್ಬೋದು. ಅವರವರ ಮನೆಯಲ್ಲಿ ಪರಿಸ್ಥಿತಿ, ತಗೊಂಡೋದ್ರ ಪರಿಸ್ಥಿತಿ ಹೇಗಿರುತ್ತೋ ಅದು ನಮಗೆ ಗೊತ್ತಿಲ್ಲ. ಇವ್ರದ್ದು 3rd ಫ್ಲೋರ್ ಮನೆ, ಹತ್ತಲಿಕ್ಕೆ ಇಳಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ತಂದು ನಮ್ಮ ಆಶ್ರಮದಲ್ಲಿ ತಾವು ಬಿಡ್ತಾ ಇದ್ದೀರಾ. ಸಂತೋಷ. ಹಾಗಾಗಿ ಇವರು ಯಾವುದೇ ರೀತಿ ಪೊಲೀಸ್ ಲೆಟ್ರ್ ಇಲ್ಲದೇ ತೊಗೊಳ್ತಾ ಇದ್ದೀನಿ. ಅವರು ರೈಟಿಂಗಲ್ಲಿ ಬರವಣಿಗೆಯಲ್ಲಿ ನಾನು ಭಾನುವಾರ ಬಂದು ಬರ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಸಂತೋಷ. ನನಗೂ ಕೂಡ ಅವರು ತಾಯಿನೇ. ಯಾಕಪ್ಪ ಅಂದರೆ ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ 3 ಫ್ಲೋರು ಹತ್ತಿ ಇಳಿಯೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ, ತಾಯಿನ ಸಾಕೋಕ್ಕಾಗಲ್ಲ ಅನ್ನೋ ಕಾರಣಕ್ಕಲ್ಲ, ನನ್ನ ಕೈಲಾದಷ್ಟು ನಾನು ಆಶ್ರಮಕ್ಕೆ ಸಹಾಯನೂ ಮಾಡ್ತೀನಿ ಅನ್ನೋವಂಥ ನಿಟ್ಟಿನಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಅವರು ತಾಯಿನ ಇಲ್ಲಿ ಬಿಟ್ಟಿದ್ದಾರೆ. ಧನ್ಯವಾದಗಳು. ಇವತ್ತಿಂದ ನನಗೂ ಕೂಡ ಅವರು ತಾಯಿನೇ. ಥ್ಯಾಂಕ್ ಯು. ಭಾನುವಾರ ಮಿಸ್ ಮಾಡದೆ ಬಂದು ರೈಟಿಂಗಲ್ಲಿ ಬರ್ತಾರೆ. ಸಜ್ಜನ ಬಂಧುಗಳೇ, ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.